ಬೆತ್ತಲಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ 10 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟರು. ಆ ಡಿಮ್ಯಾಂಡ್ ಬೆಳಗ್ಗೆ 5 ಗಂಟೆ ಆದಮೇಲೆ ಇನ್ನೂ ಇದ್ದರು ಅವರಲ್ಲಿ. ಈ ನವೀನು, ಶೋಭರಾಜು, ಆಮೇಲೆ ಅನುಷ್ ಎಲ್ಲರೂ ಕೂಡ ಇನ್ನೂ ಇದ್ದರು. 5 ಗಂಟೆಗೆ ಎಬ್ಸಿದ್ರು ತಹಸೀಲ್ದಾರ್ ಗಿರೀಶ್ ಅವರನ್ನು. ಎಬ್ಸಿ ಮತ್ತೇನು ಮಾಡಿದ್ರು? ಈ 10 ಲಕ್ಷಕ್ಕೆ ಡಿಮ್ಯಾಂಡ್ ಇಡೋಕ್ಕೂ ಮುಂಚೆ ಯಾಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ರು? ಬೆತ್ತಲ್ ಮಾಡಿ ಹಲ್ಲೆ ಮಾಡಿದ್ದು ಯಾಕೆ ಗಿರೀಶ್ ಅವರನ್ನು ಅನ್ನೋದನ್ನ ನೋಡ್ತಾ ಹೋದ್ರೆ ನಾವು ಎಕ್ಸ್ಟೋರ್ಷನ್ ಮಾಡಕ್ಕೆ ಪ್ರಯತ್ನ ಪಟ್ಟಿರುವಂತಹ ಒಂದು ಪ್ರಕರಣದಲ್ಲಿ ನಾವು ಒಬ್ಬ ಆರೋಪಿಯನ್ನು ಬಂಧನ ಮಾಡಿದೀವಿ. ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದೀವಿ. ಇನ್ನು 2 ಆರೋಪಿಗಳನ್ನ ನಾವು ಬಂಧನ ಮಾಡೋದು ಬಾಕಿ ಇದೆ. ಇವರೆಲ್ಲ ಮೂಲತಃ ಮೈಸೂರಾಗಿದ್ದು ಅವ್ರಿಗೆ ಯಾವಾಗಲಿಂದನೂ ಪರಿಚಯ ಇರುವಂತಹ ಒಂದು ಮಾಹಿತಿ ಇದೆ. ಆ ಪರಿಚಯವನ್ನು ಸದುಪಯೋಗ ಪಡಿಸ್ಕೊಳ್ಳೋ ಒಂದು ದುರುದ್ದೇಶದಿಂದ ಅವರು ಈ ರೀತಿಯಾಗಿ ಬಂದು ಏನು ತಹಸೀಲ್ದಾರ್ ಅವ್ರನ್ನ ಅವ್ರದ್ದು ಒಂದು ಇಂಟರ್ವ್ಯೂ ತಗೊಳ್ಬೇಕು ಅನ್ನೋ ಒಂದು ನೆಪ ಒಡ್ಡಿ ಅವರನ್ನ ಭೇಟಿ ಮಾಡಿ ನಂತರದಲ್ಲಿ ಈ ರೀತಿ ಎಕ್ಸ್ಟೋರ್ಷನ್ಗೆ ಇಳ್ತಿರೋದು ಮೇಲ್ನೋಟಕ್ಕೆ ನಮ್ಗೆ ಸಾಬೀತಾಗಿರೋದ್ರಿಂದ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. ಮೈಸೂರಿನಲ್ಲಿ ಕೂಡ ಈ 2 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಇದೆ. ಅವ್ರಿಗೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳದು ನಮ್ಗೆ ತಿಳಿದು ಬಂದಿದೆ. ಫರ್ದರ್ ಅದ್ರ ಬಗ್ಗೆ ನಾವು ಇನ್ನೂ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಅವರು ಏನು ನಮ್ಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ 10 ಲಕ್ಷ ತನಕ ಡಿಮ್ಯಾಂಡ್ ಮಾಡ್ಯಾರ ಅಂತ ಹೇಳಿದಾರೆ. ಅದ್ರನ್ನ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಅದರಲ್ಲಿ ತಹಸೀಲ್ದಾರ್ ಅವರಿಗೆ ಎಕ್ಸ್ಟೋರ್ಷನ್ ಮಾಡಕ್ಕೆ SP ಅವರು ರಿಯಾಕ್ಟ್ ಮಾಡಿದ್ದಾರೆ. ಶ್ರೀನಿವಾಸ್ ಗೌಡ್ರು, ಬೆಂಗಳೂರು ದಕ್ಷಿಣ SP. ಇವ್ರ ಹಿಂದೆ ಏನು ಈಗ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಅವ್ರ ಮೇಲೆ ಈ ಹಿಂದೆ ಕೂಡ ಕೇಸ್ ಇತ್ತು ಅನ್ನೋದು ಅವರ ಹೇಳಿಕೆ. ಜೊತೆಗೆ ಈ ಹಿಂದೆ ಪರಿಚಯ ಇತ್ತು, ಅದನ್ನು ಆರಂಭದಲ್ಲಿ ಹೇಳಿದೆ ಪರಿಚಯ ಇತ್ತು ಅವರಿಗೆ ಅಂತ. ಇದಾದ ನಂತರ ಜುಲೈ 1ನೇ ತಾರೀಕು ರಾತ್ರಿ 11:00 ಈ FIR ಆಗಿರೋದು. ತಹಸೀಲ್ದಾರ್ ಗಿರೀಶ್ ಅವರು ಜುಲೈ 1ನೇ ತಾರೀಕು ರಾತ್ರಿ 11:15 ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಈ ಘಟನೆ ಆಗಿರೋದು ಯಾವಾಗ? 29ನೇ ತಾರೀಕು ಮಿಡ್ ನೈಟ್, ಅಂದರೆ 29ನೇ ತಾರೀಕು ಟೈಮ್ ಇತ್ತು ಅವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ. ಜೂನ್ 29 ಕಂಪ್ಲೇಂಟ್ ಕೊಡಲಿಲ್ಲ. ಬೆಳಗ್ಗೆ 5 ಗಂಟೆಗೆ ಅವ್ರು ಎದ್ದರು, ಒಡೆದೆಬ್ಸಿದ್ರು, ಅವ್ರನ್ನ ಬೆತ್ತಲಾಗಿದ್ದರು. 6 ಗಂಟೆವರೆಗೂ ಅವ್ರನ್ನ ಕಿರುಕುಳ ಕೊಟ್ಟರು, ಬೀರುವ ಅದು ಇದೆಲ್ಲ ಮಾಡ್ಕೊಂಡು ದುಡ್ಡು ಚಿನ್ನಾಭರಣ ದೋಚ್ಕೊಂಡು ಹೋದರು, ಸುಲಿಗೆ ಮಾಡ್ಕೊಂಡು ಹೋದರು, ಬ್ಲಾಕ್ ಮೇಲ್ ಮಾಡಿದ್ರು, ವಿಡಿಯೋ ಮಾಡಿಕೊಂಡು 29ನೇ ತಾರೀಕು ಬೆಳಗ್ಗೆ ಆಗಿರ್ತಕ್ಕಂಥದ್ದು ಅದು. ಸೊ 29ನೇ ತಾರೀಕು ಈವ್ನಿಂಗ್ವರೆಗೂ ಟೈಮ್ ಇತ್ತು. ಗಿರೀಶ್ ಕಂಪ್ಲೇಂಟ್ ಕೊಡಲಿಲ್ಲ, ರಾತ್ರಿನೂ ಕಂಪ್ಲೇಂಟ್ ಕೊಡಲಿಲ್ಲ. ನೆಕ್ಸ್ಟ್ ಡೇ ಜೂನ್ 30ನೇ ತಾರೀಕು ಟೈಮ್ ಇತ್ತು, ಅವತ್ತು ಕಂಪ್ಲೇಂಟ್ ಕೊಡಲಿಲ್ಲ. ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? 2 ದಿನ, ಜೂನ್ 29, ಜೂನ್ 30, 2 ದಿನ ಕಂಪ್ಲೇಂಟ್ ಕೊಡಲಿಲ್ಲ. ಜುಲೈ 1ನೇ ತಾರೀಕು ರಾತ್ರಿ 11:15 ಬಂದು ಅಷ್ಟೊತ್ತಲ್ಲಿ ಕಂಪ್ಲೇಂಟ್ ಕೊಡೋಂಥದ್ದು ಏನಿತ್ತು ಆಗಿದ್ರೆ? 3 ದಿನ ಆಯಿತು. ಕೆಲವೊಂದಿಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ಸೊ ಜುಲೈ 1ನೇ ತಾರೀಕು ಬಂದು ಬುಧವಾರ, ಜೂನ್ 30 ಮಂಗಳವಾರ, ಜೂನ್ 20 ಸೋಮವಾರ ಕೊಡಬಹುದಾಗಿತ್ತು. ಈ ಘಟನೆ ಆಗಿರೋದು ಅವತ್ತು ಭಾನುವಾರ ನೈಟು. ಜೂನ್ 28ನೇ ತಾರೀಕು ನೈಟ್ 11:00 ಹೊರಡ್ತಾರೆ ಮೈಸೂರಿಂದ. ಜೂನ್ 29 ಮಿಡ್ ನೈಟ್, ಅಂದರೆ ಭಾನುವಾರ ಮುಕ್ಕಳೆದು ಸೋಮವಾರ ಏನು ಬರ್ತಾ ಇತ್ತು, ಅವಾಗ ಮಿಡ್ ನೈಟಲ್ಲಿ ಆಗಿದೆ. ಸೋಮವಾರ ಬೆಳಗ್ಗೆ ಹೋಗಿ ತಹಸೀಲ್ದಾರ್ ಕಂಪ್ಲೇಂಟ್ ಕೊಡಬಹುದಾಗಿತ್ತು, ಕೊಡಲಿಲ್ಲ. ಮಂಗಳವಾರನೂ ಕೊಡಲಿಲ್ಲ. ಬುಧವಾರ ರಾತ್ರಿ 11:15 ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. 3 ದಿನ ಯಾಕೆ ಏನು ಮಾಡ್ತಾ ಇದ್ರು ತಹಸೀಲ್ದಾರ್ ಸಾಹೇಬ್ರು, ಗಿರೀಶ್ ಸಾಹೇಬ್ರು? ತಹಸೀಲ್ದಾರ್ ಕೊಟ್ಟ ದೂರು
ದೂರೇ ಬೇರೆನೇ ಆಗಿದ್ರೆ, ಏನೋ ಬೇರೆ ಆಗಿದೆ ಇಲ್ಲಿ, ಅಲ್ಲಾದ ಘಟನೆ ಬೇರೆ ಆಗಿದೆಯಾ, ತಹಸೀಲ್ದಾರ್ ದೂರಿಗೂ ಘಟನೆಗೂ ಸಂಬಂಧ ಇಲ್ವಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಆರೋಪಿ ಅನುಷ್ ಶಿವಪ್ಪ ಮಧ್ಯರಾತ್ರಿನೇ ಫೋನ್ ಮಾಡಿದ್ ನಿಜಾನ? ಅವ್ರ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ರಾತ್ರಿ ಇಷ್ಟೊತ್ತು ಫೋನ್ ಮಾಡಿದ್ರು ಅಂತ. ಇಬ್ಬರು ಫ್ರೆಂಡ್ಸ್ ಬಂದಾಗ ತಹಸೀಲ್ದಾರ್ ಒಳಗಡೆ ಯಾಕೆ ಬಿಟ್ಕೊಂಡ್ರು? ಓಕೆ, ಅನುಷ್ ಶಿವ ಬರ್ತಾ ಇದ್ರು, ಯಾಕೆ ಅವ್ರನ್ನ ಒಳಗಡೆ ಬಿಟ್ಕೊಂಡ್ರು 3 ಜನನ್ನ? ಇಲ್ಲೂ ಕೂಡ ಅನುಮಾನ ಇದೆ. ಡ್ರಿಂಕ್ಸ್ ಮಾಡಬೇಕು ಅಂದಾಕ್ಷಣ ಒಬ್ಬ ತಹಸೀಲ್ದಾರ್ ಆಗಿದ್ಕೊಂಡು ಮಿಡ್ ನೈಟು ಯಾರೋ ಬರ್ತಾರೆ 3 ಜನ ಡ್ರಿಂಕ್ಸ್ ಮಾಡೋಕ್ಕೆ ತಹಸೀಲ್ದಾರ್ ಮನೆಗೆ, ಅಧಿಕೃತ ನಿವಾಸ ಅದು ಗೌರ್ಮೆಂಟ್ದು, ಅಲ್ಲಿ ಡ್ರಿಂಕ್ಸ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಅಂದರೆ ಒಬ್ಬ ತಹಸೀಲ್ದಾರ್ ಯಾವ ರೀತಿಯ ತಹಸೀಲ್ದಾರ್ ಅವರು ಅಂತ, ಅದಕ್ಕೆ ಅವಕಾಶ ಕೊಟ್ಟಿದ್ಯಾಕಾಗಿದೆ ತಹಸೀಲ್ದಾರ್? ಇದು ಕೂಡ ಪ್ರಶ್ನೆ. ತಹಸೀಲ್ದಾರ್ಗೋಸ್ಕರ ಆರೋಪಿ ಆರೆಂಜ್ ಕಲರ್ ಜ್ಯೂಸ್ ಅಂತೆ. ಮೊದಲೇ ಗೊತ್ತಿತ್ತು ಅನ್ಸುತ್ತೆ, ಬಹುಶಃ ತಹಸೀಲ್ದಾರ್ ಕುಡಿಯಲ್ಲ ಅಂತ ಅದು ಗೊತ್ತಿತ್ತಾಗಿದ್ರೆ, ಕುಡ್ದಿಲ್ವಾಗಿದ್ರೆ ಜ್ಯೂಸ್ ಅವ್ರಿಗೋಸ್ಕರ ತಂದ್ರ. ಅಷ್ಟು ಅಮಾಯಕರ ಬೇರೆಯವ್ರ ಜ್ಯೂಸ್ ತಂದು ಕೊಟ್ಟ ತಕ್ಷಣ ಕುಡಿಯೋಂಥದ್ದು, ಮತ್ತೋಗ್ಬಿಡ್ತಾಗಿದ್ರೆ. ಹಳೆ ಪರಿಚಯ ಏನು ಇತ್ತು ಈ ಅನುಷ್ ಶಿವಪ್ಪ, SP ಕೂಡ ಅದನ್ನ ಹೇಳ್ತಾ ಇದ್ರು. ಸೊ ತಹಸೀಲ್ದಾರ್ ಅವ್ರನ್ನ ಆಗಾಗ ಭೇಟಿ ಆಗ್ತಾ ಆಗಿದ್ರೆ ಇವ್ರ ನಡುವೆ ಏನಾದರೂ ಸಂಬಂಧ ಇತ್ತಾ, ಬೇರೆ ರೀತಿಯ ಸಂಬಂಧ ಇತ್ತಾ ಅನ್ನೋ ಅನುಮಾನ ಕೂಡ ಇದೆ. ಪತ್ನಿ ಮಕ್ಕಳು ಇಲ್ಲ ಅಂದರೆ ಮದುವೆ ಆಗಿದೆ ತಹಸೀಲ್ದಾರ್ ಅವ್ರ ಗಿರೀಶ್ ಅವ್ರಿಗೆ. ಆ ಒಂದು ಮನೆಯಲ್ಲಿ ಈಗೇನು ವಸತಿ ಗೃಹ ಇದೆ, ಆ ಮನೆಯಲ್ಲಿ ಪತ್ನಿ ಮಕ್ಕಳು ಇರಲಿಲ್ಲ. ಪತ್ನಿ ಮಕ್ಕಳು ಮನೆಯಲ್ಲಿ ಇಲ್ಲ ಅನ್ನೋ ಟೈಮಲ್ಲಿ ಇವರೇ ಕರ್ಸ್ಕೊಂಡ್ರ ಅವ್ರನ್ನ ಅನ್ನೋ ಅನುಮಾನ ಕೂಡ ಇದೆ. ಸೊ ತಮ್ಮದೇ ಬೆತ್ತಲೆ ವಿಡಿಯೋನ ಬ್ಲ್ಯಾಕ್ ಮೇಲ್ ಏನು ಮಾಡ್ತಿದ್ದಾರೆ, ಅದಕ್ಕೆ ಹೆದರ್ಕೊಂಡ್ರ? ಓ ತಹಸೀಲ್ದಾರ್ ಆಗಿದ್ಕೊಂಡು ಈ ರೀತಿ ಆಗಿದೆ ಅಂದರೆ ಏನಿದು ಲೆಕ್ಕಾಚಾರ? ಇಲ್ಲಿ ಲೈಂಗಿಕ ಕಿರುಕುಳ ಆಗಿದೆಯಾ, ಅಸಹಜ ಲೈಂಗಿಕ ಕಿರುಕುಳ ಆಗಿದೆಯಾ ಅನ್ನೋ ಅನುಮಾನ ಇದೆ. ಈಗ ಇದು ಸಹಜ ಕೇಸ್ ಅಲ್ಲ. ಇದು 3 ಜನ ವ್ಯಕ್ತಿಗಳೇನು ಬಂದರು, ಅನುಷ್ ಶಿವಪ್ಪ, ಶೋಭರಾಜ್, ನವೀನ್, ಈ 3 ಜನ ತಹಸೀಲ್ದಾರ್ಗೆ ಕಿರುಕುಳ ಕೊಟ್ರ, ಆಗಿದ್ರೆ ಲೈಂಗಿಕ ಕಿರುಕುಳ ಕೊಟ್ರ ತಹಸೀಲ್ದಾರ್ ಗಿರೀಶ್ಗೆ. ಸೊ ಈ ರೀತಿಯ ಸಾಕಷ್ಟು ಅನುಮಾನ ಹುಟ್ಟಿಸುವಂತಹ ಪ್ರಶ್ನೆಗಳು ಉಟ್ಕೊಳ್ತಾ ಇದ್ದಾವೆ. FIR ಅಲ್ಲೂ ಕೂಡ ಈ ಬಗ್ಗೆ ಇದೆ. ದೊಡ್ಡ ಮಟ್ಟದಲ್ಲಿ ಇನ್ನು ಇವ್ರ ಮೇಲೆ ಚೀಟಿ ವ್ಯವಹಾರ ಮಾಡ್ಕೊಂಡಿದ್ರು, ಆರೋಹ ಮಾಡಿದ್ರು, ನನ್ನ ಮೇಲೆ ಪರ್ಸ್ಗೆ ಬಟ್ಟೆ ಬಿಚ್ಚಿದ್ರು, ಚಡ್ಡಿ ಬಿಚ್ಚಕ್ಕೆ ಹೇಳಿದ್ರು, ಚಡ್ಡಿ ಹಾಕೊಳ್ಳೋಕೆ ಹೇಳಿದ್ರು, ಚಡ್ಡಿ ಬಿಚ್ಚಿ ವಿಡಿಯೋ ಮಾಡಿದ್ರು. ಈ ರೀತಿಯ ಕೆಲವೊಂದಿಷ್ಟು ಮಾಹಿತಿಯನ್ನು ಅವರು ಹಂಚ್ಕೊಂಡಿದ್ದಾರೆ. ಸೊ ಯಾವ್ದು ನಂಬಬೇಕು, ಯಾವ್ದು ಬಿಡಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಸ್, ಈ ಬಗ್ಗೆ ಮುಗಿಸೋಣ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಿಪೋರ್ಟರ್ ಅರ್ಕೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಅರ್ಕೇಶ್, ಸಿಕ್ಕಾಪಟ್ಟೆ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಇವರ ನಡೆ, ಇವರ FIR. ಸೊ ಅಲ್ಲಿ ಅಸಹಜ ಲೈಂಗಿಕ ಕಿರುಕುಳ ಆಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈಗ. ಸೊ ಫೈನಲಿ ಈಗ SP ಏನು ಆನ್ಸರ್ ಕೊಟ್ಟರು, ಈ ಒಂದು ಕೇಸನ್ನು ಯಾವ ಥರ ನೋಡ್ಬೇಕು ನಾವು ಅಂತ? ಖಂಡಿತವಾಗ್ಲೂ ಸತೀಶ್, ಏನು ಇಷ್ಟೊಂದು ಕೂಡ ಹೇಳಿದ್ರು ಕೂಡ ಕೇಳಿಸ್ಕೊಂಡ್ವಿ. ಅಂದ್ರೆ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಾರ್ವಜನಿಕರು ಕೂಡ ಸಾಕಷ್ಟು ಗೊಂದಲಕ್ಕೆ ಈಡಾಗಿರುವಂತದ್ದು. ಏನಕ್ಕೆ ಅಂದ್ರೆ ಒಬ್ಬ ತಹಸೀಲ್ದಾರ್ಗೆ ಈ ರೀತಿ ಆಗಿದೆ ಅಂತ ಕೂಡ ಸಾಕಷ್ಟು ಗೊಂದಲಗಳು ಮತ್ತು ಆತಂಕಗಳು ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಏನು ಉತ್ತರ ಕೊಡ್ಬೇಕಂತ ತಹಸೀಲ್ದಾರ್ ಅವರೇ ಕಳೆದ 2-3 ದಿನ ಕೂಡ ಫೋನ್ ಅನ್ನು ಸ್ವಿಚ್ ಆಫ್ ಮಾಡ್ಕೊಂಡಿರೋದು, ಯಾರ ಸಂಪರ್ಕ ಕೂಡ ಸಿಕ್ತಿಲ್ಲ. ಅಂದ್ರೆ ನೀವು ಈಗಾಗಲೇ ಹೇಳಿದಾಗೆ 28ನೇ ತಾರೀಕು ಅನುಪ ಶಿವಪ್ಪ ಅವರು ಏನು ಮೈಸೂರಿನಿಂದ ರಾಮನಗರ ಚನ್ನಪಟ್ಟಣಕ್ಕೆ ಬರ್ತಾರೆ. ಚನ್ನಪಟ್ಟಣಕ್ಕೆ ಬಂದ ಸಂದರ್ಭ 11:30 ಗಂಟೆ ಆಗಿರುತ್ತೆ. ಅಂದ್ರೆ ಅವರು ಬರೋ ಸಂದರ್ಭದಲ್ಲಿ ಅಂದ್ರೆ ಈ ಮಾಹಿತಿ ಯಾರಿಗೆ ಗೊತ್ತಿರುತ್ತೆ ಅಂದ್ರೆ ತಹಸೀಲ್ದಾರ್ ಮತ್ತೆ ಅನೂಪ್ ಶಿವಪ್ಪ ಇಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಂದ್ರೆ ಮನೇಲಿ ಯಾರು ಇಲ್ಲ ಅಂತ ಅವರೇ ಕರ್ಸ್ಕೊಂಡಿದ್ರ, ಅಥವಾ ಅನೂಪ್ ಮತ್ತೆ ಏನು ಈಗ ಗಿರೀಶ್ ಅವರು ಇದ್ದಾರೆ, ಗಿರೀಶ್ ಅವರಿಗೆ ಮೊದಲೇ ಸಂಬಂಧ ಇತ್ತ. ಈ ಗಿರೀಶ್ ಅವರು ಹೇಳ್ಕೊಡೋದು ಅಂತ ಹೇಳಿದ್ರೆ ಕಳೆದ ಶಿವಸೇನಾ ಸಂಘಟನೆ ಇದೆ, ಈ ಶಿವಸೇನಾ ಸಂಘಟನೆಯಲ್ಲಿ ಅನೂಪ್ ನನಗೆ ನಾನು ಮೈಸೂರಲ್ಲಿ ವರ್ಕ್ ಮಾಡಿದ ಸಂದರ್ಭದಲ್ಲಿ ಅನೂಪ್ ಅವರು ನನಗೆ ಪರಿಚಯ ಆಗಿರ್ತಾರೆ. ಈ ಪರಿಚಯ ಸ್ನೇಹಿತರಿಗೆ ಸಾಮಾಜಿಕ ಜಾಲದಲ್ಲಿ ಪರಿಚಯ ಆಗಿರ್ತಾರೆ. ಈ ಸಾಮಾಜಿಕ ಜಾಲದ ಪರಿಚಯ ಸಂದರ್ಭದಲ್ಲಿ ಈ ಸ್ನೇಹ ಬಾಂಧವ್ಯ ಬೆಳೆದಿರುತ್ತೆ. ಕಳೆದ 2 ವರ್ಷಗಳಿಂದ ಕೂಡ ಏನು ನನಗೆ ಸ್ನೇಹವಾಗಿ ಏನು ಅನೂಪ್ ಶಿವಪ್ಪ ಇರ್ತಾರೆ ಕೂಡ ಹೇಳಿರುವಂತದ್ದು. ಒಟ್ಟಾರೆ ಈ ಪ್ರಕರಣ ಗಮನಿಸಿದ್ರೆ ಇವತ್ತು ಈ ಪ್ರಕರಣ ಸಂಬಂಧಪಟ್ಟಂತೆ ಏನು ರಾಮನಗರ SP ಶ್ರೀನಿವಾಸ್ ಗೌಡ್ರು ಕೂಡ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಭೇಟಿಯನ್ನು ಕೂಡ ಕೊಟ್ಟಿರುವಂತದ್ದು. ಏನು ಒಟ್ಟಾರೆ ಏನು ಈ ಅನೂಪ್ ಶಿವಪ್ಪ ಏನಿದ್ದಾರೆ, ಅನೂಪ್ ಶಿವಪ್ಪ ಅವರು ಮೊದಲೇ ತಹಸೀಲ್ದಾರ್ಗೆ ಕಳೆದ 2 ವರ್ಷಗಳ ಪರಿಚಯ ಇರ್ತಾರೆ. ಮನೆಯಲ್ಲಿ ಯಾರೋ ಸಂದರ್ಭದಲ್ಲಿ ಅನೂಪ್ ಶಿವಪ್ಪ ಅವ್ರನ್ನ ತಹಸೀಲ್ದಾರ್ ಗಿರೀಶ್ ಅವರೇ ಕರ್ಸ್ಕೊಂಡ್ರ ಅನ್ನೋದು ಕೂಡ ಅನುಮಾನಕ್ಕೆ ಕಡೆ ಏನೋ ಗೊತ್ತಾಗ್ತಿರುವಂತದ್ದು. ಒಟ್ಟಾರೆ ಈ ಪ್ರಕರಣ ಸಂಬಂಧ ಅನೂಪ್ ಶಿವಪ್ಪ ಅವ್ರನ್ನ ಈಗಾಗಲೇ A1 ಆರೋಪಿಯಾಗಿ ಅವ್ರನ್ನ ಬಂಧಿಸಿರುವಂತದ್ದು. ಮತ್ತೆ ಉಳಿದ 2 ಆರೋಪಿಗಳಿಗೆ ಏನು ಪೊಲೀಸರು ಕೂಡ ಬಲೆಯನ್ನು ಕೂಡ ಬೀಸಿರುವಂತದ್ದು. ಎಲ್ಲೋ ಈ ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಅಂದ್ರೆ ನೀವು ಈಗಾಗಲೇ ಹೇಳಿದಂಗೆ 28ನೇ ತಾರೀಕು ಅನೂಪ್ ಶಿವಪ್ಪ ಇದ್ದಾರೆ. ಅನೂಪ್ ಶಿವಪ್ಪ ಅವರು ಈ
ಏನು ಚನ್ನಪಣ್ಣ ತಹಸೀಲ್ದಾರ್ ಗಿರೀಶ್ ಅವರಿಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡೋ ಸಂದರ್ಭದಲ್ಲಿ 11:30 ಗಂಟೆ ಸಮಯ ಆಗಿರುತ್ತೆ. ಆ 12 ಗಂಟೆ ಸಮಯದಲ್ಲಿ ಇವ್ರು ಒಟ್ಟಾರೆ ಮನೆಗೆ ಬರ್ತಾರೆ. ಆದ್ರೆ ಗಿರೀಶ್ ಅವರು ಮತ್ತೆ ಅನೂಪ್ ಶಿವಪ್ಪ ಅವರು ಪರಿಚಯ ಮೊದಲೇ ಇತ್ತು, ಅವರು ಕೂಡ ಬಂದು ಹೋಗ್ತಿದ್ರು ಅಂತ ಕೂಡ ಈಗಾಗಲೇ ಮೇಲ್ನೋಟಕ್ಕೆ ತಿಳಿದು ಬರ್ತಿರುವಂತದ್ದು. ಈಗಾಗಲೇ ಏನು ಒಬ್ಬ ವ್ಯಕ್ತಿ ಯಾವುದೇ ರೀತಿಯಾಗಿ ಸಹಜವಾಗಿ ಎಲ್ಲಿಂದ ನಾವು ಕೂಡ ಬರ್ತಾರೆ, 2 ವರ್ಷ 3 ವರ್ಷ ಸ್ನೇಹ ಪ್ರೀತಿ ಇತರನ ಆತರನ ಏನು ಸರ್ಕಾರಿ ಏನು ಮನೆಗೆ ಕರ್ಕೊಂಡ್ ಆಗುವಂತದ್ದು ಅಥವಾ ಸರ್ಕಾರಿ ನಿವಾಸ ಕರ್ಕೊಂಡ್ ಆಗುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಿರೀಶ್ ಅವರು ಸ್ಪಷ್ಟನೆ ಕೊಟ್ಟರೆ ಮಾತ್ರ ಇದಕ್ಕೆ ಒಂದು ಉತ್ತರ ಸಿಗಬೇಕಾಗುವಂತ ಸತೀಶ್. ಎಸ್ ರಾಕೇಶ್, ಥ್ಯಾಂಕ್ ಯು. ನೋಡೋಣ ತಹಸೀಲ್ದಾರ್ ಗಿರೀಶ್ ಅವ್ರನ್ನ ಸಂಪರ್ಕ ಮಾಡಿ ಏನು ಹೇಳ್ತಾರಂತ, ಅವರೇ ಆನ್ಸರಬಲ್ ಇದಕ್ಕೆ ಏನಾಯಿತು ಅಂತ. ಸೊ ಈ ಬಗ್ಗೆ ಮತ್ತಷ್ಟು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಮತ್ತಷ್ಟು ರೋಚಕ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.